ಹೆಲೋ ಫ್ರೆಂಡ್ಸ್, ನಾವು ಇವತ್ತು ಟಿ 2024 ಇಂಗ್ಲೀಷ್ ಕ್ವೆಶ್ಚನ್ ಪೇಪರನ್ನು ನೋಡೋಣ. ಜೊತೆಗೆ ಅವುಗಳ ಆನ್ಸರ್ಗಳನ್ನು ಕೂಡ ನಾವು ನೋಡೋಣ. ಓಕೆನಾ? ಸೊ ಫಸ್ಟ್ ಇಲ್ಲಿ ಏನಿದೆ ಅಂತಂದರೆ, ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವೆಶ್ಚನ್ಸ್ ಫ್ರಮ್ 31 to 38 ಬೈ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಆಪ್ಷನ್ ಅಂತ ಇದೆ. ಸೊ ಇಲ್ಲೇನು ಮಾಡಬೇಕು, ನಮಗೆ ಪ್ಯಾಸೇಜ್ ಕೊಟ್ಟಿದ್ದಾರೆ. ಅವರು ಕಂಪ್ಲೀಟ್ ಪ್ಯಾಸೇಜನ್ನು ಡೀಟೇಲಾಗಿ ಓದ್ಕೊಂಡು ಇದಕ್ಕೆ ರಿಲೇಟೆಡ್ ಕ್ವೆಶ್ಚನ್ಸ್ಗಳ ಕೆಳಗಡೆ ಕೊಟ್ಟಿರ್ತಾರೆ. ಸೊ ಆ ಕ್ವೆಶನ್ಸ್ಗಳಿಗೆ ನೀಡಿರ್ತಕ್ಕಂಥ ಆಪ್ಷನಲ್ಲಿ ಒಂದು ಆಪ್ಷನನ್ನು ಟಿಕ್ ಮಾಡಿ ಆನ್ಸರ್ ಮಾಡಬೇಕು. ಓಕೆನಾ? ಸೊ ಫಸ್ಟ್ ಕ್ವೆಶನ್ ಬಂದುಬಿಟ್ಟು 31st. ಅ ಪೆಕ್ಯುಲಿಯರ್ ಟಾಸ್ಕ್ ವಾಸ್ ಆಫರ್ಡ್ ಟು ರಂಗ ವೆನ್ ಹಿ ವಾಸ್ ಸಿಟ್ಟಿಂಗ್ ನಿಯರ್ ದ ಮಾರ್ಕೆಟ್ ಫೌಂಟೇನ್ ದಟ್ ವಾಸ್. ಆಪ್ಷನ್ ನಂಬರ್ 1, ರಂಗ ಸೆಟ್ ಔಟ್ ಆಫ್ ಹಿಸ್ ಲಿಟಲ್ ಹೋಮ್ ಇನ್ ಕಬೀರ್ ಲೇನ್. ಸೆಕೆಂಡ್ ಒನ್, ಟು ಗೆಟ್ ಇನ್ ಟು ದ ವೆಲ್ ಆ್ಯಂಡ್ ಬ್ರಿಂಗ್ ಔಟ್ ದ ಬ್ರಾಸ್ ಪಾಟ್. ಥರ್ಡ್ ಒನ್, a servant was going with a searching look to offer a task. Second one, fourth one, Ranga found some odd job coming his way. So ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2, to get into the well and bring out the brass pot. Second question ನೋಡಿ 32. The first condition of Ranga for the job offer was. First option, he accepted money first. Second one, he wanted to know the address first. Third one, he demanded a drop first. Fourth one, he wanted to see the well first. So ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4, he wanted to see the well first. ನೆಕ್ಸ್ಟ್ ಕ್ವಶನ್ ಬಂದು 33. The money Ranga expected for his job was. First one, not less than 2 rupees. Second one, more than 1 rupee. Third one, minimum of 3 rupees. Fourth one, the highest amount of 5 rupees. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1, ನಾಟ್ ಲೆಸ್ ದೆನ್ 2 rupees. ನೆಕ್ಸ್ಟ್ ಕ್ವಶನ್ ಬಂದು 34. ದ ಥಿಂಗ್ ವಿಚ್ ಆಫರ್ಡ್ ಟು ಸೈಲೆನ್ಸ್ ರಂಗ ವಾಸ್. ಫಸ್ಟ್ ಒನ್, 2 rupees. ಸೆಕೆಂಡ್ ಒನ್, ಅ ಬೀಡಿ ಟು ಸ್ಮೋಕ್. ಥರ್ಡ್ ಒನ್, ಅ ಬ್ರಾಸ್ ಪಾಟ್. ಫೋರ್ತ್ ಒನ್, ಅ ಸರ್ಚಿಂಗ್ ಲುಕ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2, ಅ ಬೀಡಿ ಟು ಸ್ಮೋಕ್. ನೆಕ್ಸ್ಟ್ ಪ್ರಶ್ನೆ 35. ರಂಗ ಟ್ರೈಡ್ ಟು ಎಕ್ಸ್ಕ್ಯೂಸ್ ಹಿಮ್ಸೆಲ್ಫ್ ಟು ಡೂ ದಿಸ್ ಜಾಬ್ ಬಿಕಾಸ್. ಫಸ್ಟ್ ಒನ್, ಹಿ ವಾಸ್ ನಾಟ್ ಆಫರ್ಡ್ ವಿತ್ ಅ ಗುಡ್ ಪೇ. ಸೆಕೆಂಡ್ ಒನ್, ಹಿ ವಾಂಟೆಡ್ ಟು ಅಟೆಂಡ್ ಅನದರ್ ಜಾಬ್. ಥರ್ಡ್ ಒನ್, ಹಿ ಹ್ಯಾಡ್ ನೆವರ್ ಗಾನ್ ಡೌನ್ ಟು ವೆಲ್ ಬಿಫೋರ್. ಫೋರ್ತ್ ಒನ್, ಹಿ ವಾಸ್ ನಾಟ್ ನೋವಿಂಗ್ ದ ಅಡ್ರೆಸ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3, he had never gone down to a well before. ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು 36. he never thought that his offer would be accepted. the correct opposite of the underlined word. First one, delayed. Second one, irritated. Third one, removed. Fourth one, reject. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4, ರಿಜೆಕ್ಟೆಡ್. ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು 37. ರಂಗ ವಾಂಟೆಡ್ ಡ್ಯಾಶ್ ವರ್ಕ್ ಫಾರ್ ಡ್ಯಾಶ್ rupees. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಹೋಮೋಫೋನ್ಸ್. ನೋಡಿ, ಇವು ಉಚ್ಚಾರ ಸೇಮ್ ಇರ್ತವೆ, ಬಟ್ ಇಲ್ಲಿ ಸೂಟೇಬಲ್ ಆಗತಕ್ಕಂಥ ವರ್ಡ್ಗಳನ್ನು ನಾವು ತುಂಬಬೇಕು. ಫಸ್ಟ್ ಆಪ್ಷನ್ಸ್ TWO2 ಮತ್ತು TWO2. ಸೆಕೆಂಡ್ ಒನ್ TO2, TWO2. ಥರ್ಡ್ ಒನ್ TWO2, TWO2 ಎರಡು ಕಡೆ ಸೇಮ್ ಇದೆ. ಮತ್ತು ಫೋರ್ತ್ ಒನ್ TWO2 ಮತ್ತು TO2. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2, TO2 ಫಸ್ಟ್ ಫಿಲ್ಲಿಂಗ್ದಲ್ಲಿ ತುಂಬಬೇಕು. ಸೆಕೆಂಡ್ ಗ್ಯಾಪಲ್ಲಿ TWO2 ಅನ್ನು ತುಂಬಬೇಕು. ಸೊ ಈ ಹೋಮೋಫೋನ್ಸ್ಗಳ ಬಗ್ಗೆ ನಾನು ಇದಕ್ಕೆ ರಿಲೇಟೆಡ್ ಆದಂಥ ಸಪ್ರೇಟ್ ಕ್ಲಾಸ್ ಮಾಡಿದ್ದೀನಿ. ಅಲ್ಲಿ ನೀವು ನೋಡ್ಬೋದು. ಇಂತಹ ಸಾಕಷ್ಟು ವರ್ಡ್ಗಳ ಲಿಸ್ಟ್ಗಳನ್ನು ಕೂಡ ನಾನು ಅಲ್ಲಿ ಕೊಟ್ಟಿದ್ದೀನಿ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು 38. ರಂಗ ಬಿಕೇಮ್ falter dash he was offered money and PD. Choose the suitable word. First one, when. Second one, who. Third one, whose. Fourth one, why. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1, when. ನೆಕ್ಸ್ಟ್ ನೋಡಿ ಏನಿದೆ ಇಲ್ಲಿ. ರೀಡ್ ದ ಪೋಯಮ್ ಬಿಲೋ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಫ್ರಮ್ 39 to 45 ಬೈ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ಸ್. ಇಲ್ಲಿ ಏನು ಕೊಟ್ಟಿದ್ದಾನೆ, ಒಂದು ಪೋಯಮನ್ನು ಕೊಟ್ಟಿದ್ದಾನೆ. ಈ ಪೋಯಮ್ಗೆ ರಿಲೇಟೆಡ್ ಇದರ ಕೆಳಗಡೆ ಕ್ವಶನ್ಸ್ಗಳು ಕೊಟ್ಟಿದ್ದಾನೆ. ಆ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಬೇಕು. ಸೊ ಈ ಪೋಯಮನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ರಿಲೇಟೆಡ್ ಆದಂಥ ಪ್ರಶ್ನೆಗಳು. ಫಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತಂದರೆ, ವಾಟ್ ವಾಸ್ ದ ಕ್ವಶನ್ ದ
speaker asked to mother when they grew old in the initial lines. ಸೊ ಇದಕ್ಕೆ ಆಪ್ಷನ್ಸ್ ನೋಡಿ. ಫಸ್ಟ್ ಒನ್ ಏನಿದೆ ಅಂತಂದರೆ ವೆನ್ ವಿ ರಿವರ್ಸ್ ಕನ್ಫ್ಲೂಯೆನ್ಸ್ ಆನ್ ಹ್ಯುಮ್ಯಾನಿಟಿ. ಸೆಕೆಂಡ್ ಒನ್ ವೈ ನಾಟ್ ಯುವರ್ ಹಾರ್ಟ್ಸ್ ಕನ್ಫ್ಲೂಯೆನ್ಸ್. ಥರ್ಡ್ ಒನ್ ಯು ಗಿವ್ ಅ ಬ್ಯೂಟಿಫುಲ್ ಮೆಸೇಜ್. ಫೋರ್ತ್ ಒನ್ ವೈ ಡಿಡ್ ಯು ನೇಮ್ ಅಸ್ ನೈಲ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ವೈ ಡಿಡ್ ಯು ನೇಮ್ ಅಸ್ ನೈಲ್. ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು 40 ವಾಟ್ ವಾಸ್ ದ ನೇಮ್ ಗಿವನ್ ಟು ಮೀ ಬೈ ಮೈ ಮದರ್. ಫಸ್ಟ್ ಒನ್ ಬ್ಲೂ ನೈಲ್, ಸೆಕೆಂಡ್ ಒನ್ ವೈಟ್ ನೈಲ್, ಥರ್ಡ್ ಒನ್ ಕಾರ್ಟೂಮ್, ಫೋರ್ತ್ ಒನ್ ನೈಲ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಬ್ಲೂ ನೈಲ್. ಸೊ ನೆಕ್ಸ್ಟ್ ಪ್ರಶ್ನೆ 41 ಹೌ ಡು ರಿವರ್ಸ್ ರೀಚ್ ಕಾರ್ಟೂಮ್ ಆ್ಯಸ್ ಡಿಸ್ಕ್ರೈಬ್ಡ್ in the poem. First one confluence with a mission, second one giving beautiful message, third one crossing mountains, forest and valleys, fourth one blossoming with happiness. So ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಕ್ರಾಸಿಂಗ್ ಮೌಂಟೇನ್ಸ್ ಫಾರೆಸ್ಟ್ಸ್ ಆ್ಯಂಡ್ ವ್ಯಾಲೀಸ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 42 when reverse confluence it is giving a beautiful message to humanity, that is first one enriching 9 countries, second one confluence your hearts and blossom with happiness, third one to grow old, fourth one to reach Khartoum. So ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 confluence your hearts and blossom with happiness. 43 next question the blue and white Nile travel thousands of miles carrying a first one heart, second one tree, third one mission, fourth one message. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಮಿಷನ್. ನೆಕ್ಸ್ಟ್ ಪ್ರಶ್ನೆ 44 ಗಾಡ್ ಹ್ಯಾಸ್ ಕಮಾಂಡೆಡ್ ಯು ಟು ಗಿವ್ ಮೆಸೇಜ್. ದ ಫಿಗರ್ ಆಫ್ ಸ್ಪೀಚ್ ಆಫ್ ದ ಸೆಂಟೆನ್ಸ್ ಈಸ್ ಫಸ್ಟ್ ಒನ್ ಪರ್ಸೋನಿಫಿಕೇಶನ್, ಎರಡನೇದು ಸಿಮಿಲಿ, ಮೂರನೇದು ಮೆಟಫೋರ್, ನಾಲ್ಕನೇದು ಐರನಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಪರ್ಸೋನಿಫಿಕೇಶನ್. ಕ್ವೆಶ್ಚನ್ ನಂಬರ್ 45 ರೀಡ್ ದ ಪೋಯಮ್ ಆ್ಯಂಡ್ ಚೂಸ್ ದ ಕರೆಕ್ಟ್ ರೈಮ್ ಸ್ಕೀಮ್. ಅವರ್ ಮದರ್ಸ್ ಸೇಡ್ ಲವಿಂಗ್ಲಿ ಓ ಅವರ್ ಚಿಲ್ಡ್ರನ್ ಯು ಟ್ರಾವೆಲ್ ಆ್ಯಂಡ್ ಟ್ರಾವೆಲ್ ಕ್ರಾಸ್ ಮೌಂಟೇನ್ಸ್ ಫಾರೆಸ್ಟ್ಸ್ ಆ್ಯಂಡ್ ವ್ಯಾಲೀಸ್. ಫಸ್ಟ್ ಆಪ್ಷನ್ಸ್ ಎ ಬಿ ಬಿ, second option A B A B, third one A B B C, fourth one A B C D. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 A B C D. ಓಕೆ ನೆಕ್ಸ್ಟ್ ನೋಡಿ ಆನ್ಸರ್ ದ ಕ್ವಶನ್ಸ್ ಫ್ರಮ್ 46 to 50 by choosing the most appropriate option following the given directions. 46 ಕ್ವಶನ್ ಏನಿದೆ choose the correct verb form of the sentence. The window was open and a bird dash into the room. ಫಸ್ಟ್ ಒನ್ ಏನಿದೆ ಫ್ಲೈ, ಎರಡನೇದು ಫ್ಲೈಸ್, ಫೋರ್ತ್ ಒನ್ ಫ್ಲೂ, ನಾಲ್ಕನೇದು ಫ್ಲೋವನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಫ್ಲೂ. ಓಕೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 47 ಚೂಸ್ ದ ಅಪ್ರೋಪ್ರಿಯೇಟ್ ಸೂಪರ್ಲೇಟಿವ್ ಡಿಗ್ರಿ ಫಾರ್ ದ ಗಿವನ್ ಸೆಂಟೆನ್ಸ್. ವೆರಿ ಫ್ಯೂ ಕಿಂಗ್ಸ್ ವೇರ್ ಆ್ಯಸ್ ಗ್ರೇಟ್ ಆ್ಯಸ್ ಅಶೋಕ. ಫಸ್ಟ್ ಆಪ್ಷನ್ ನೋಡಿ ಅಶೋಕ ವಾಸ್ ದ ಗ್ರೇಟೆಸ್ಟ್ ಕಿಂಗ್, ಎರಡನೇದು ಅಶೋಕ ಈಸ್ ದ ಗ್ರೇಟೆಸ್ಟ್ ಕಿಂಗ್, ಮೂರನೇದು ಅಶೋಕ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್ಸ್, ಫೋರ್ತ್ ಒನ್ ಅಶೋಕ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಅಶೋಕ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್ಸ್. ಓಕೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 48 read the given sentence and identify the suitable reported speech. Can I help you with your homework? said my mother. First option ಏನಿದೆ my mother asked me whether she would help me with my homework. Second one my mother asked me whether she will help me with my homework. Third one my mother asked me whether she might help me with my homework. Fourth one my mother asked me whether she could help me with my homework. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಮೈ ಮದರ್ ಆಸ್ಕ್ಡ್ ಮಿ ವೆದರ್ ಶಿ ಕುಡ್ ಹೆಲ್ಪ್ ಮಿ ವಿತ್ ಮೈ ಹೋಮ್ವರ್ಕ್. ಓಕೆನಾ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು 49 ಚೂಸ್ ದ ಕರೆಕ್ಟ್ ಕಂಬೈನ್ಡ್ ಸೆಂಟೆನ್ಸ್. ದೇರ್ ವಾಸ್ ಅ ಹೆವಿ ಟ್ರಾಫಿಕ್
ಐ ಕುಡ್ ನಾಟ್ ರೀಚ್ ದ ಆಫೀಸ್ ಇನ್ ಟೈಮ್ ಅಂತ ಪ್ರಶ್ನೆ ಇದೆ. ಸೊ ಕೆಳಗೆ ಆಪ್ಷನ್ಸ್ ನೋಡಿ. ಫಸ್ಟ್ ಒನ್, ಇನ್ಸ್ಪೈಟ್ ಆಫ್ ಹೆವಿ ಟ್ರಾಫಿಕ್ ಐ ಕುಡ್ ರೀಚ್ ದಟ್ ಆಫೀಸ್ ಇನ್ ಟೈಮ್. ಸೆಕೆಂಡ್ ಒನ್, ಇನ್ಸ್ಪೈಟ್ ಆಫ್ ಹೆವಿ ಟ್ರಾಫಿಕ್ ಐ ಡಿಡ್ ನಾಟ್ ರೀಚ್ ದಟ್ ಆಫೀಸ್ ಇನ್ ಟೈಮ್. ಥರ್ಡ್ ಒನ್, ಐ ರೀಚ್ ದ ಆಫೀಸ್ ಇನ್ ಟೈಮ್ ಡಿಸ್ಪೈಟ್ ದ ಹೆವಿ ಟ್ರಾಫಿಕ್. ಫೋರ್ತ್ ಒನ್, ಇನ್ಸ್ಪೈಟ್ ಆಫ್ ಹೆವಿ ಟ್ರಾಫಿಕ್ ಐ ಕ್ಯಾನ್ ರೀಚ್ ದ ಆಫೀಸ್ ಇನ್ ಟೈಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1, ಇನ್ಸ್ಪೈಟ್ ಆಫ್ ಹೆವಿ ಟ್ರಾಫಿಕ್ ಐ ಕುಡ್ ನಾಟ್ ರೀಚ್ ದ ಆಫೀಸ್ ಇನ್ ಟೈಮ್. ಓಕೆನಾ. ಸೊ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 50. ಐಡೆಂಟಿಫೈ ದ ಸೂಟೇಬಲ್ ವಾಯ್ಸ್ ಆಫ್ ದ ಗಿವನ್ ಸೆಂಟೆನ್ಸ್. ಮೋನಾ ಕಂಪ್ಲೀಟೆಡ್ ದ ಸಮ್. ಇದಕ್ಕೆ ಆಪ್ಷನ್ಸ್ ನೋಡಿ. ಫಸ್ಟ್ ಒನ್, ದ ಸಮ್ ಈಸ್ ಕಂಪ್ಲೀಟೆಡ್ ಬೈ ಮೋನಾ. ಸೆಕೆಂಡ್ ಒನ್, ದ ಸಮ್ ವಾಸ್ ಕಂಪ್ಲೀಟೆಡ್ ಬೈ ಮೋನಾ. ಥರ್ಡ್ ಒನ್, ದ ಸಮ್ ಕ್ಯಾನ್ ಬಿ ಕಂಪ್ಲೀಟೆಡ್ ಬೈ ಮೋನಾ. ಫೋರ್ತ್ ಒನ್, ದ ಸಮ್ ವಾಸ್ ಬೀಯಿಂಗ್ ಕಂಪ್ಲೀಟೆಡ್ ಬೈ ಮೋನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2, ದ ಸಮ್ ವಾಸ್ ಕಂಪ್ಲೀಟೆಡ್ ಬೈ ಮೋನಾ. ನೆಕ್ಸ್ಟ್ ಪ್ರಶ್ನೆ 51. NCTE ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ಸೆಕೆಂಡ್ ಒನ್, ನ್ಯಾಷನಲ್ ಕರಿಕ್ಯುಲಮ್ ಫಾರ್ ಟೀಚರ್ ಎಜುಕೇಷನ್. ಥರ್ಡ್ ಒನ್, ನ್ಯಾಷನಲ್ ಕಮಿಟಿ ಫಾರ್ ಟೀಚರ್ ಎಜುಕೇಷನ್. ಫೋರ್ತ್ ಒನ್, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್. ಓಕೆನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ಪ್ರಶ್ನೆ ಸಂಖ್ಯೆ 52. ದ ಸೆಕೆಂಡ್ ಟಂಗ್ ಆಫ್ ಆಲ್ ದ ಟೀಚರ್ಸ್ ಇನ್ ಜನರಲ್ ಆ್ಯಂಡ್ ರೈಟ್ ಹ್ಯಾಂಡ್ ಆಫ್ ದ ಲ್ಯಾಂಗ್ವೇಜ್ ಟೀಚರ್ ಈಸ್. ಫಸ್ಟ್ ಒನ್, ಚಾಕ್ ಬೋರ್ಡ್. ಸೆಕೆಂಡ್ ಒನ್, ಅ ಪೀಸ್ ಆಫ್ ಚಾಕ್. ಥರ್ಡ್ ಒನ್, ರೆಡ್ ಪೆನ್. ಫೋರ್ತ್ ಒನ್, ಟೈಮ್ ಟೇಬಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1, ಚಾಕ್ ಬೋರ್ಡ್. ಓಕೆನಾ. ಸೊ ನೆಕ್ಸ್ಟ್ ಪ್ರಶ್ನೆ ಬಂದು 53. The approach which emphasizes the more use of target language and there is hardly scope to us mother tongue of the pupils as the structure of English language cannot be translated into mother tongue is known as. First one, communicative approach. ಎರಡನೇದು bilingual method. ಥರ್ಡ್ ಒನ್, ಸ್ಟ್ರಕ್ಚರಲ್ ಅಪ್ರೋಚ್. ಮೂರನೇದು ಸ್ಪೈರಲ್ ಅಪ್ರೋಚ್. ಓಕೆನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3, ಸ್ಟ್ರಕ್ಚರಲ್ ಅಪ್ರೋಚ್. ಪ್ರಶ್ನೆ ಸಂಖ್ಯೆ 54. ರಿಸಿಪ್ಟಿವ್ ವೊಕ್ಯಾಬ್ಯುಲರಿ ಈಸ್. ಫಸ್ಟ್ ಒನ್, ಅ ವರ್ಡ್ ವಿ ಯೂಸ್ ವೈಲ್ ಸ್ಪೀಕಿಂಗ್ ಆರ್ ಲಿಸ್ನಿಂಗ್. ಸೆಕೆಂಡ್ ಒನ್, ರಿಕಗ್ನೈಸಿಂಗ್ ವರ್ಡ್ಸ್ ವೈಲ್ ಲಿಸ್ನಿಂಗ್ ಆರ್ ರೀಡಿಂಗ್. ಥರ್ಡ್ ಒನ್, ನೋಯಿಂಗ್ ದ ಮೀನಿಂಗ್ ಆಫ್ ದ ವರ್ಡ್ಸ್. ಫೋರ್ತ್ ಒನ್, ಆಂಬಿಜಿಯಸ್ ವರ್ಡ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2, ರಿಕಗ್ನೈಸಿಂಗ್ ವರ್ಡ್ಸ್ ವೈಲ್ ಲಿಸನಿಂಗ್ ಆರ್ ರೀಡಿಂಗ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 55. ದ ಚೇಂಜ್ ಇನ್ ದ ಫಾರ್ಮ್ ಆಫ್ ದ ವರ್ಡ್ ಆರ್ ವರ್ಡ್ಸ್ ಆಸ್ ಗ್ರಾಮೆಟಿಕಲಿ ಆಸ್ಪೆಕ್ಟ್ಸ್ ಟು obtain the intended meaning is known as. First one, syntax. Second one, concord. Third one, semantics. Fourth one, inflections. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4, inflections. 56 question number. The statements that describe the knowledge, skills and attitudes which students should acquire by the end of particular class or course is known as. First one, learning outcomes. Second one, item bank. Third one, learners outcomes. Fourth one, learning objectives. ಇದಕ್ಕೆ ಸರಿಯಾದ ಉತ್ತರ ಫಸ್ಟ್ ಒನ್, ಲರ್ನಿಂಗ್ ಔಟ್ಕಮ್ಸ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 57. A teacher divides the classroom into small groups and asks them to discuss and present their views of conservation of water. Present their view in the form of written description, oral play, verbal presentation, etc. The teacher facilitates as and when required. This approach is known as. ಫಸ್ಟ್ ಒನ್, ನ್ಯಾಚುರಲ್ ಅಪ್ರೋಚ್. ಎರಡನೇದು ಸ್ಟ್ರಕ್ಚರಲ್ ಅಪ್ರೋಚ್. ಮೂರನೇದು ಡಿಡಕ್ಟಿವ್ ಅಪ್ರೋಚ್. ನಾಲ್ಕನೇದು ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4, ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 58. ದ ಸ್ಟಡಿ ಆಫ್ ಆರ್ಟಿಕುಲೇಷನ್, ಟ್ರಾನ್ಸ್ಮಿಷನ್ ಆ್ಯಂಡ್ ರಿಸೆಪ್ಷನ್ ಆಫ್ ಸ್ಪೀಚ್ ಸೌಂಡ್ ಈಸ್ ಕಾಲ್ಡ್. ಫಸ್ಟ್ ಒನ್, ಫೊನೆಟಿಕ್ಸ್. ಎರಡನೇದು ಲಿಂಗ್ವಿಸ್ಟಿಕ್ಸ್. ಮೂರನೇದು ಸಿಂಟ್ಯಾಕ್ಸ್. ನಾಲ್ಕನೇದು ಮೋರ್ಫೊಲಜಿ.
ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಫೊನೆಟಿಕ್ಸ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 59. ದ ಟೀಚರ್ ಫಸ್ಟ್ ಪ್ರೆಸೆಂಟ್ಸ್ ದ ಆಬ್ಜೆಕ್ಟ್ ಬುಕ್. ದ ಟೀಚರ್ ಹೋಲ್ಡ್ಸ್ ಅ ಬುಕ್ ಇನ್ ಹಿಸ್ ಹ್ಯಾಂಡ್ ಆ್ಯಂಡ್ ಶೋಸ್ ಇಟ್ ಟು ದ ಹೋಲ್ ಕ್ಲಾಸ್ ಆ್ಯಂಡ್ ಸೇಸ್, ಬುಕ್, ದಿಸ್ ಈಸ್ ಯುವರ್ ಬುಕ್. My book is red. Your book is blue. This is an example for. First option, the sentence method. Second one, the word method. Third one, the story method. Fourth one, the phrase method. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ದ ವರ್ಡ್ ಮೆಥಡ್. ಪ್ರಶ್ನೆ ಸಂಖ್ಯೆ 60. ಅಸೆಸ್ಮೆಂಟ್ ಈಸ್ ಮೇಡ್ ಅಲಾಂಗ್ ವಿತ್ ದ ಟೀಚಿಂಗ್ ಆಫ್ ಲೆಸನ್ಸ್ ಥ್ರೂ ಔಟ್ ದ ಅಕಾಡೆಮಿಕ್ ಇಯರ್ ವಿಚ್ ಇನ್ಕ್ಲೂಡ್ಸ್ ಓರಲ್ ಟೆಸ್ಟ್ಸ್ ಆ್ಯಂಡ್ co-curricular activities is known as. ಫಸ್ಟ್ ಒನ್ ಸಮ್ಮೇಟಿವ್ ಅಸೆಸ್ಮೆಂಟ್, ಎರಡನೇದ್ದು ಫಾರ್ಮೇಟಿವ್ ಅಸೆಸ್ಮೆಂಟ್, ಮೂರನೇದ್ದು ಫಾರ್ಮಲ್ ಅಸೆಸ್ಮೆಂಟ್, ನಾಲ್ಕನೇದ್ದು ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಫಾರ್ಮೇಟಿವ್ ಅಸೆಸ್ಮೆಂಟ್. ಸೊ ಇಲ್ಲಿವರೆಗೆ ನಾವು ಏನು ನೋಡಿದೆವಪ್ಪ ಅಂತಂದರೆ 2024ರ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ ಜೊತೆಗೆ ಅವುಗಳ ಉತ್ತರಗಳನ್ನು ನೋಡಿದ್ದೀವಿ. ಈ ಆನ್ಸರ್ಗಳು ಗೌರ್ಮೆಂಟ್ ಬಿಟ್ಟಂತಹ ಫೈನಲ್ ಕೀ ಆನ್ಸರ್ಗಳು ಆಗಿದ್ದಾವೆ. ಸೊ ಇದಕ್ಕೆ ರಿಲೇಟೆಡ್ ಟಿಗೆ ರಿಲೇಟೆಡ್ ಪ್ರಶ್ನೆ ಪತ್ರಿಕೆ 2021, 22 ಮತ್ತು 23ರ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಈ ಚಾನಲ್ನಲ್ಲಿ ಲಭ್ಯ ಇದ್ದಾವೆ. ಆಲ್ರೆಡಿ 2024ರ ಸೋಷಿಯಲ್, ಕನ್ನಡ ಮತ್ತು ಸೈಕಾಲಜಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ. ಬೇಕಾದರೆ ನೀವು ಅವು ವಿಡಿಯೋಗಳನ್ನು ನೋಡ್ಬೋದು. ಓಕೆನಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಇದೇ ರೀತಿ ಕ್ಲಾಸ್ಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.